ಸರ್ ಜಮೀರ್ ಅಣ್ಣವ್ರ ಬಗ್ಗೆ ಆಡಿಯೋ ವೈರಲ್ ಆಗಿರೋ ಬಗ್ಗೆ ನಾವು ವಿಷಯ ಹೇಳ್ಬೇಕು ಅಂದ್ರೆ ಅವ್ರ ಹಿಂದೆ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಇನ್ನೊಬ್ರಾಗ್ಲಿ ಯಾರದೇ ಯಾವ ಬಗ್ಗೆನೂ ಅವರು ಇವ್ರು ಸರಿ ಅವ್ರು ಸರಿ ಅಂತ ಅವ್ರು ಯಾವ್ದು ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಆತರ ಎಲ್ಲೂ ಹೇಳಿಲ್ಲ ಅವರು. ಇದು ಅವರೇ ಮಾತಾಡವ್ರೆ ಅಂತ ನಾವ್ ಹೇಳಕ್ ಆಗಲ್ಲ. ಯಾಕಂದ್ರೆ ಯಾವ್ದೇ ಪಕ್ಷಕ್ಕೆ ಅವ್ರು ಹೋಗಿದ್ರು ಆ ಪಕ್ಷದಲ್ಲಿ ನಿಷ್ಠೆಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು ಮಾತ್ರ ಹೇಳ್ಬೋದು ಸರ್ ಜಮೀರ್ ಅವ್ರ ಬಗ್ಗೆ. ತಪ್ಪಾಗಂತೂ ನಾವ್ ಹೇಳಕ್ ಆಗಲ್ಲ ಸರ್. ಅಲ್ಲ ಸರ್, ಇದು ಆ ವೈರಲ್ ಆಡಿಯೋ ವೈರಲ್ ಆಗಿರೋದು ನಾವು ನೋಡಿದ್ರೆ ಈಗ AI ಮಾಹಿತಿ ಬಂದಿದೆ. ಆ ತರ ಮಾಹಿತಿ ನಾವು ತಗೊಳಕ್ ಹೋದ್ರೆ ಇದು ಅವ್ರದೇ ಅಂತ ನಾವು ಪಕ್ಕ ಹೇಳಕ್ ಆಗಲ್ಲ. ಬೇರೆಯವರೇ ಅವ್ರ ಬಗ್ಗೆ ಕುತಂತ್ರ ಮಾಡಿ ಅವ್ರ ಬಗ್ಗೆ ಮಾತಾಡಿರ್ಬೋದು ಅಂತ ನಮ್ಗೆ ಅನುಮಾನ ಇದೆ. ಏನ್ ಕಾರಣಕ್ಕೋಸ್ಕರ ಕುತಂತ್ರ ಮಾಡಿರ್ಬೋದು? ಅವ್ರು ಮಾಡಿರ್ತಾರೆ ಸರ್. ಈಗ ಅವ್ರು ಬೆಳೀತಾ ಇದ್ದಾರೆ, ಕಾಂಗ್ರೆಸ್ ನಲ್ಲಿ ಜನಗಳ ಸೇವೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಸ್ವಲ್ಪ ಏಟು ಕೊಡೋ ಉದ್ದೇಶದಿಂದ ಮಾಡಿರ್ಬೋದು ಅಂತ ನಾವ್ ಹೇಳ್ಬೋದು. ಇದರಿಂದ ನಾಳೆ DK ಶಿವಕುಮಾರ್ ಅವ್ರ ಜೊತೆ ಪ್ರಮಾಣ ವಚನ ಸ್ವೀಕಾರ ಸರ್ DK ಶಿವಕುಮಾರ್ ಅವ್ರಿಗೂ ಜಮೀರ್ ಅವ್ರಿಗೂ ಒಂದೇ ಪಕ್ಷದಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ಜಮೀರ್ಗೆ ಅದು ಕೈ ತಪ್ಪುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಯಾಕಂದ್ರೆ DK ಶಿವಕುಮಾರ್ ಅವ್ರ ಜವಾಬ್ದಾರಿಯಿಂದ ಅದು ಆಗಲ್ಲ. ಅದಕ್ಕೆ ಅದ್ರ ಬಗ್ಗೆ ಏನಾದ್ರೂ ಕ್ರಮ ತಗೋಬೇಕು ಅಂದ್ರೆ ಅದು ಹೈಕಮಾಂಡ್ ಇಂದಾನೇ ಆಗ್ಬೇಕೆ ಹೊರತು DK ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಅದಕ್ಕೆ ಎಂಟ್ರಿ ಕೊಡಕ್ ಆಗಲ್ಲ.